ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಾರಾರ್ಜನೆಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ಏನಂತ ನೋಡೋಣ. ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನಿಲ್ಲಿ ಫಸ್ಟು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದರ ಅರ್ಧದಷ್ಟು ಜೋಳದ ಹಿಟ್ಟು ತೊಗೊಳ್ಳಿ, ಅದರದ್ದು ಅರ್ಧದಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಳಿ, ಕರಿಬೇವು ಸೊಪ್ಪು, ಹಾಗೆ ಇಲ್ಲಿ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಸೌತೆಕಾಯಿನೂ ತುರಿದಿಟ್ಕೋಬೋದು, ಬಟ್ ಸೌತೆಕಾಯಿ ನಾನಿಲ್ಲಿ ಹಾಕಿಲ್ಲ, ಇರಲಿಲ್ಲ. ಸೊ ಪುದೀನ ಹಾಗೆ ಕೊತ್ತಂಬರಿ. ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇಲ್ಲಿ 2 ಈರುಳ್ಳಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನಾನು ಮೀಡಿಯಮ್ ಸೈಜ್ ಇರೋದು ತೊಗೊಂಡಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋದು ಓಮ್ ಕಾಳು. ಇದನ್ನು ಅಜ್ವಾನ ಅಂತಲೂ ಕೂಡ ಕರೀತಾರೆ. 8ರಿಂದ 10 ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಗೂ 1 ಕಪ್ ನೀರು. ಬನ್ನಿ ನಾನು ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿನ, ಪುದೀನಾನ ಹಾಗೆ ಬೆಳ್ಳುಳ್ಳಿನ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಖಾರ ನಾನು 3 ಜನಕ್ಕೆ ಆಗ್ತಿರೋದಷ್ಟು ಮಾಡಿದ್ದೀನಿ. ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲಿಲ್ಲ, ಹಾಗಾಗಿ ನಾನು ಇಲ್ಲಿ 8ರಿಂದ 10 ತೊಗೊಂಡಿದ್ದೀನಿ. ಅದು ಖಾರ ಹೇಗಿರುತ್ತೆ ಅದ್ರ ಮೇಲೆ ನೀವು ತೊಗೊಳ್ಳಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಪುದೀನ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈ ಸ್ವಲ್ಪ ದೊಡ್ಡ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸೊ ಬೇಗ ಸಣ್ಣ ಆಗುತ್ತೆ ಅಂತ. ಸೊ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೊಂದು ಸಣ್ಣಗೆ ಹಾಕಬೇಕು ಅಂತ ಏನಿಲ್ಲ, ನೀವು ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ. ಇದಕ್ಕೆ ನೀರು ಹಾಕ್ಕೊಂಡ್ರೂ ಓಕೆ, ನೀರು ಹಾಕದೇ ಇದ್ರೂ ಓಕೆ. ನಾನಿಲ್ಲಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಆವಾಗಲೇ ಹೇಳಿದಷ್ಟು 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ಜೋಳದ ಹಿಟ್ಟು, ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ನಾನು ಇಲ್ಲಿ ಫಸ್ಟು ಹಿಟ್ಟನ್ನ ಕಲಿಸ್ಕೊಂಬಿಡೋಣ. ಯಾಕಂದರೆ 3 ಹಿಟ್ಟಲ್ವ, 3 ಹಿಟ್ಟನ್ನು ಫಸ್ಟು ನೀಟಾಗಿ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಫಸ್ಟು ನಾನು ಇಲ್ಲಿ ಓಮ್ ಕಾಳು ಅಂತ ಹೇಳಿದ್ನಲ್ಲ, ಇದನ್ನು ಅಜ್ವಾನ ಅಂತಲೂ ಕೂಡ ಕರೀತಾರೆ. ಇದನ್ನ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜು ಹಾಕಿದರೆ ಸ್ಮೆಲ್ ಬರುತ್ತೆ. ಸೊ ಹೊಟ್ಟೆಗೆ ಏನೂ ಆಗೋಲ್ಲ, ಅಥವಾ ಹೊಟ್ಟೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಇದನ್ನ ಹಾಕ್ತಾರೆ. ಸೊ ಇಲ್ಲಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದಷ್ಟು 2 ದೊಡ್ಡವಾಗಿರೋ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಸೊ 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ಕೊಳ್ಳಿ. ತುರಿದಿರೋ ಕ್ಯಾರೆಟ್ನ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಕರಿಬೇವು ಸೊಪ್ಪು ಎಳೆನ ಆವಾಗಲೇ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಇದನ್ನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ತುಂಬ ಸಣ್ಣದಾಗಿ ಮಿಕ್ಸ್ ಮಾಡ್ಕೊಂಡಿಲ್ಲ, ತುಂಬ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀವು ಇದಕ್ಕೆಲ್ಲ ಸೌತೆಕಾಯಿ ಎಲ್ಲನೂ ತುರಿದು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಸಂಡೇ ಅಂದರೆ ಎಲ್ಲರೂ ಏನಂತಾರೆ, ದೋಸೆ ಇಡ್ಲಿಗೆ ಜಾಸ್ತಿ ಪ್ರಿಫರ್ ಮಾಡೋದು. ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಮನೆಯಲ್ಲೇ ಇರೋ ಥಿಂಗ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದು, ಇದು ತುಂಬ ಈಸಿ ಆಗುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕಿದ್ದೀನಿ, ಬಟ್ ಅದು ಇದಕ್ಕಲ್ವ ಖಾರಕ್ಕೆ, ಸೊ ಅಷ್ಟೊಂದು ಆಗಿರಲ್ಲ. ಸೊ ಇಲ್ಲಿ ಹಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲನೂ ನೀಟಾಗಿ ಫಸ್ಟ್ ಕಲಿಸ್ಕೊಳ್ಳಿ, ಆಮೇಲೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು 2-3 ಜನಕ್ಕೆ ಮಾಡ್ಬೋದು. ನಾನು ಅಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕು ಇದ್ರ ಮೇಲೆ ನೀವು ಅಳತೆಗಳನ್ನು ಚೇಂಜ್ ಮಾಡ್ಕೊಂಡು ಹಾಕೋಬೋದು. ನಾನು ಇಲ್ಲಿ 2-3 ಜನಕ್ಕೆ ಇದಾಗುತ್ತೆ. ಮನೆಯಲ್ಲೇ ಇರೋವಂಥ ಎಲ್ಲ ಈ ಥರ ಮಾಡಿದರೆ, ಸಂಡೇ ಯಾವಾಗಲೂ ಆಚೆ ಹೋಗಬೇಕು ಅನ್ನೋದಕ್ಕಿಂತ ಇದು ಬೆಸ್ಟು. ಮನೆಯಲ್ಲೇ ಲೇಟಾಗಿದ್ದರೂ ಅಷ್ಟೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಸೊ ಇದನ್ನು ಒಂದು 5-10 ನಿಮಿಷ ನಾನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಬನ್ನಿ ಅಲ್ಲಿವರೆಗೂ ಇದಕ್ಕೆ ಯಾವ ಥರ ಏನೇನೆಲ್ಲ ಬೇಕು ಮತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೊಂದು ಇದನ್ನು ಕಲ್ ಮೇಲೆ ಬಡಿದ್ರೂ ಬರುತ್ತೆ. ನಾನು ಇಲ್ಲೊಂದು ಹಾಳೆ ತೊಗೊಳ್ತಾ ಇದ್ದೀನಿ. ಸೊ ಒಂದು ಪೇಪರ್ ತೊಗೊಳ್ಳಿ, ಬಟರ್ ಪೇಪರ್ ಅಂತಾನು ತೊಗೊಂಡ್ರು ನಡೆಯುತ್ತೆ. ನಾನು ಬಟರ್ ಪೇಪರ್ ಬೇಡ ಅಂತ ಇದು ನಾರ್ಮಲ್ ಆಗಿರೋ ಪೇಪರೇ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಈ ಥರ ನೀಟಾಗಿ ಒರೆಸ್ಕೊಂಡು, ನನಗಿದು ಆ್ಯಕ್ಚುಲಿ ಇದೊಂದು ಅಭ್ಯಾಸ ನೋಡಿ, ನಮ್ಮಮ್ಮ ನೋಡಿ ನಾನು ಕಲ್ತಿರೋದು. ನಾನು ಫಸ್ಟು ಚಪಾತಿನೇ ಮಾಡಲಿ, ರೊಟ್ಟಿನೇ ಮಾಡಲಿ, ಅಥವಾ ಈ ಥರ ದೋಸೆನೇ ಮಾಡಲಿ, ಏನೇ ಮಾಡಲಿ, ನಾನು ಫಸ್ಟ್ ಈ ಥರ ಒಂದು ಚಿಕ್ಕದಾಗಿ ಮಾಡಿಬಿಟ್ಟು ಬೇಯಿಸ್ಕೊಂಡು ತೆಗಿತೀನಿ. ನನಗದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಫಸ್ಟು ನಮ್ಮಮ್ಮ ನೋಡಿ ಕಲ್ತಿದ್ದೀನಿ, ಯಾಕೆ ಅಂತಲೇ ಗೊತ್ತಿಲ್ಲ. ಬಟ್ ಫಸ್ಟು ಒಂದು ಚಿಕ್ಕದಾಗಿ ಮಾಡಿಬಿಟ್ಟು ಅದನ್ನ ತೆಗೆದು ನೆಕ್ಸ್ಟು ನಮಗೆಲ್ಲ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಒಂದು ಚಿಕ್ಕದಾಗಿ ಮಾಡಿ ಇದನ್ನ ಆಚೆ ತೆಗೆದಿಡ್ತಾಯಿದ್ದೀನಿ. ನಿಮ್ಮ ಕೈಗೆ ಎಷ್ಟಾಗುತ್ತೆ ಅಷ್ಟೇ ತೊಗೊಳ್ಳಿ. ದೊಡ್ಡದಾಗಿ ಬಡಿದ್ರೆ ನಿಮಗೆ ಎತ್ತಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಚಿಕ್ಕದಾಗಿರೋ ಉಂಡೆ ತೊಗೊಂಡು ಈ ಥರ ಪೇಪರ್ ಮೇಲೆ ಸ್ವಲ್ಪ ಫಸ್ಟು ನೀರು ಹಚ್ಚಿ, ಆಮೇಲೆ ಇದನ್ನ ಅದ್ರ ಮೇಲೆ ಒತ್ತಿ. ಇದು ನೀವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು, ಬಟ್ ಎತ್ತಿ ಹಾಕಕ್ಕೆ ನಿಮಗೆ ಬರಬೇಕು. ಸೊ ಆ ಥರ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗ್ಬಿಟ್ರೆ ಅದನ್ನು ಎತ್ತಿ ಹಾಕಕ್ಕೆ ಬರಲ್ಲ, ತುಂಬ ಕಷ್ಟ ಆಗ್ಬಿಡತ್ತೆ ನಿಮಗೆ. ಸೊ ನಮ್ಮ ಕೈ ಎಷ್ಟಿರುತ್ತೋ ಅಷ್ಟು ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಹಂಚ ಮೇಲೆ ಎತ್ತಿ ಹಾಕಕ್ಕೆ ಬರುತ್ತೆ. ಈ ಹಿಟ್ಟನ್ನು ನೀವು ಮಧ್ಯಾಹ್ನ ಅಂದರೆ ಇವಾಗ ಬೆಳಗ್ಗೆ ಮಾಡಿಬಿಟ್ಟು ಉಳಿದೋಗಿರುತ್ತೆ, ಸೊ ಕೆಟ್ಟೋಗುತ್ತೆ ಅಂತ ನೀವು ಏನು ಅಂದ್ಕೋಬೇಡಿ. ಯಾಕಂದರೆ ಇದನ್ನು ನೀವು ಉಳಿದ್ರೂ ಮಧ್ಯಾಹ್ನಕ್ಕೂ ನೀವು ಮಾಡ್ಕೋಬೋದು. ಅಷ್ಟು ಬೇಗ ಈ ಹಿಟ್ಟು ಕೆಟ್ಟು ಹೋಗೋಲ್ಲ. ಈವನ್ ಸಂಜೆವರೆಗೂ ಏನೂ ಆಗೋಲ್ಲ. ನೋಡಿ, ನಾನಿಲ್ಲಿ ಗ್ಯಾಸ್ ಮೇಲೆ ತವ ಇಟ್ಟು ಕಾಯಿಸ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದನ್ನು ಹಾಕಿ, ಆಮೇಲೆ ಬೇಕಾದರೆ ನೀವು ಸುತ್ತಲೂ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು. ಇದಕ್ಕೆ ತುಪ್ಪ ಆಪ್ಷನ್ ಆಯಿತಾ, ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ. ತುಪ್ಪ ಹಾಕದಿದ್ರೂ ಚೆನ್ನಾಗಿರುತ್ತೆ. ಎಣ್ಣೆನೇ ಪ್ರಿಪೇರ್ ಮಾಡ್ತೀನಿ ನಾನು, ಎಣ್ಣೆನೇ ಹಾಕಿ, ತುಪ್ಪ ಬೇಡ ಇದಕ್ಕೆ. ನೋಡಿ, ಏನು ಅಂಟಲ್ಲ, ಏನಿಲ್ಲ, ಎಷ್ಟು ನೀಟಾಗಿ ಬರುತ್ತೆ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ವಾಪಸ್ ಈ ಥರ ತಿರುಗಿಸಾಕಿ ಅಲ್ಲೂ ಅಷ್ಟೇ 1-2 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ರೆಡಿ ಆಯಿತು. ಎಷ್ಟು ಈಸಿ ಇದೆ ಅಲ್ವಾ. ನಮ್ಮ ಕಡೆ ಇದನ್ನು ತಾಲಿಪಟ್ಟಿ ಅಂತ ಕರೀತಾರೆ. ಸೊ ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗಿದು ರೆಡಿ ಆಯಿತು. ಸೊ ನಾನಿಲ್ಲಿ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರ. ಇದಕ್ಕೂ ಅಷ್ಟೇ ಫಸ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆಮೇಲೆ ತವಾಗ ಹಾಕಿ, ಸೊ ಇದನ್ನು 2 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಮತ್ತೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರಲ್ಲಿ ಈಸಿಯಾಗಿ ಮಾಡೋದನ್ನು ತಿಳಿಸ್ಕೊಡ್ತೀನಿ.
ಸೊ ಇದನ್ನು ಅಷ್ಟೇ ಕೆಳಗೆ ಮತ್ತು ಮೇಲುಗಡೆ 2 ನಿಮಿಷ ಬೇಯಿಸ್ಕೊಳ್ಳಿ, ರೆಡಿ ಆಗುತ್ತೆ. ಸೊ ಈ ಹಿಟ್ಟು ಈ ಥರ ಕಲಸಿರೋದ್ರಿಂದ ಎಲ್ಲೂ ಅಂಟಲ್ಲ, ಏನೂ ಆಗಲ್ಲ, ಈಸಿಯಾಗಿ ನೀವು ಬೇಯುತ್ತೆ. ಸೊ ನಾನಿಲ್ಲಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಅಂತ ನೀವು ಸಪ್ರೇಟಾಗಿ ಏನೂ ಚಟ್ನಿ ಮಾಡಬೇಕಾಗಿಲ್ಲ. ಇಲ್ಲಿ ಮೊಸರು ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಖಾರ ಉಪ್ಪು ಎಲ್ಲ ಹಾಕಿರೋದ್ರಿಂದ ಏನೂ ಬೇಕಾಗಲ್ಲ. ಸೊ ನಾನಿಲ್ಲಿ ಮೊಸರು ಜೊತೆಗೆ ಸ್ವಲ್ಪ ಶೇಂಗಾ ಚಟ್ನಿನ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಈ ಚಟ್ನಿನೂ ಹೇಗೆ ಮಾಡೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನಮ್ಮ ಯಜಮಾನ್ರಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ರುಚಿನ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ ಅಂತೆ.